ಒಂದು ದಿನ ದ್ಯಾವಕಜ್ಜಿ, ಸೀತಕಜ್ಜಿ ಮತ್ತು ಮಕ್ಕಳೆಲ್ಲ ನಾಗಮಂಗಲದ ಕೋಟೆ ಬೆಟ್ಟಕ್ಕೆ ಪ್ರವಾಸ ಹೊರಟರು. ಕೋಟೆ ಬೆಟ್ಟದ ಇತಿಹಾಸವನ್ನು ಮತ್ತು ಅಲ್ಲಿಯ ಸ್ಥಳ ಪುರಾಣವನ್ನು ಕೇಳಲು ಮಕ್ಕಳು ಕಾತುರದಿಂದ ಕಾಯುತ್ತಿದ್ದರು. ಅಜ್ಜಿ, ನಮಗೆ ಕೋಟೆ ಬೆಟ್ಟದ ಇತಿಹಾಸವನ್ನು ಕೇಳುವ ಆಸೆ. ತಿಳಿಸುವೆಯಾ? ಅಷ್ಟೇ ತಾನೇ ಮಕ್ಕಳ, ಇದು ತಯಾರಾ? ಹಾಲ್ತಿ ಗ್ರಾಮದ ಮಲ್ಲೇಶ್ವರ ದೇವಾಲಯದ ದರ್ಶನವನ್ನು ಪಡೆದ ಪರಶುರಾಮರು ನಂತರ ಕೋಟೆ ಬೆಟ್ಟದತ್ತ ಪ್ರಯಾಣ ಮುಂದುವರೆಸಿದರು. ಹಳೆಯ ಕಾಲದಲ್ಲಿ ಈ ಸ್ಥಳಕ್ಕೆ ಕೋಟೆ ಬೆಟ್ಟ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಇಲ್ಲಿ ಕೋಟೆ ಇತ್ತು ಮತ್ತು ಸೈನಿಕರು ನಾಗಮಂಗಲವನ್ನು ರಕ್ಷಿಸುತ್ತಿದ್ದರು. ಪರಶುರಾಮರು ಇಲ್ಲಿ ಭಗವಾನ್ ವೆಂಕಟೇಶ್ವರನ ಪ್ರತಿಷ್ಠಾಪನೆ ಮಾಡಿದರು. ಇಂದಿಗೂ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಒಂದು ಗುಹೆಯಂತಿದೆ. ಪರಶುರಾಮರು ಆ ದಾರಿಯಿಂದ ಮುಂದಿನ ಪಯಣ ಮುಂದುವರೆಸಿದ್ದಾರೆ ಎಂಬ ನಂಬಿಕೆ ಇದೆ. ಕೋಟೆ ಬೆಟ್ಟದಲ್ಲಿ ಇನ್ನೊಂದು ವಿಶಿಷ್ಟ ದೇವಾಲಯವಿದೆ, ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಸಾಮಾನ್ಯವಾಗಿ ನರಸಿಂಹಸ್ವಾಮಿಯು ಕ್ರೋಧಭರಿತ ದೇವರಾಗಿರುತ್ತಾರೆ, ಆದರೆ ಇಲ್ಲಿ ಇರುವ ಶ್ರೀ ನರಸಿಂಹಸ್ವಾಮಿಯು ಶಾಂತ ಸ್ವರೂಪದಲ್ಲಿದ್ದಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಭಾರಿ ದೊಡ್ಡ ಬಂಡೆ ಕಲ್ಲಿಗೆ ಬಡಿದ ಸಿಡಿಲಿನ ಪರಿಣಾಮವಾಗಿ ಅದು 3 ಭಾಗವಾಗಿಯೇ ಬಿರಿಯುತ್ತದೆ. ಆ ಮಧ್ಯದ ಭಾಗದಲ್ಲಿ ನರಸಿಂಹಸ್ವಾಮಿ ಪ್ರತ್ಯಕ್ಷರಾಗಿದ್ದಾರೆ ಎಂಬ ದಂತಕಥೆ ಇದೆ. ಅಬ್ಬಾ, ತುಂಬಾ ಚೆನ್ನಾಗಿತ್ತು ಅಜ್ಜಿ ಕಥೆ. ದೇವಸ್ಥಾನಕ್ಕೆ ಹೋಗೋಣ್ವಾ? ನಡಿರಿ ಮಕ್ಕಳ, ಹೋಗೋಣ, ಸಮಯ ಆಗುತ್ತೆ.